ಮಕ್ಕಳನ್ನ ಸೈಕಾಲಜಿ ಕಂಪ್ಲೀಟಾಗಿ ಹಾಳು ಮಾಡಿರೋದು ಸಿ ಬಿ ಎಸ್ ಸಿನವ್ರು. ಸಿಸ್ಟಮೇ ಸರಿ ಇಲ್ಲ ನೋಡ್ರಿ. ಸಿ ಬಿ ಎಸ್ ಸಿಲಿ 3 ಸೆಟ್ ಅಂತೇಳಿ, ಸೆಟ್ 1, ಸೆಟ್ 2, ಸೆಟ್ 3 ಅಂತೇಳಿ. ಇದು ಯಾವುದೋ ಹುಡುಗಂಗೆ ಯಾವುದೋ ರ್ಯಾಂಡಮ್ ಪೇಪರ್ ಬರುತ್ತೆ. ಹೋಗಲಿ, ಸೆಟ್ 1, ಸೆಟ್ 2, ಸೆಟ್ 3ಯಲ್ಲಿ ಒಂದೇ ಥರದ ಕ್ವಶನು ಟ್ವಿಸ್ಟ್ ಮಾಡಿಕೊಟ್ರೆ ಅಡ್ಡಿಲ್ಲ. ಒಬ್ಬಂಗೆ ಕಷ್ಟ ಅಂತೆ, ಒಬ್ಬಂಗೆ ಈಸಿ ಅಂತೆ. ಸೊ ಕಷ್ಟಪಟ್ಟವನು, ತುಂಬ ಹಾರ್ಡ್ ವರ್ಕ್ ಮಾಡಿದವನು ಯಾವುದೋ ಒಂದು ಸೆಟ್ 3, ಈ ಸಲ ಬಂದಿದ್ದು ಸೆಟ್ 3 ಸಿಕ್ಕಾಬಿಟ್ಟೆ ಕಷ್ಟ ಇತ್ತು. ಆ ಮಗು ಚೆನ್ನಾಗಿ ಓದಿರುತ್ತೆ, ಕಷ್ಟಪಟ್ಟಿರುತ್ತೆ, ಅದಕ್ಕೆ ಮಾರ್ಕ್ಸ್ ಕಡಿಮೆ. ಆಯಿತಾ? ಸೆಟ್ 1, ಸೆಟ್ 2 ಸಿಕ್ಕರೆ ಲಕ್ಕಿ. ಅಂದರೆ ಈ ಸೆಟ್ಟು ಲಕ್ಕಿ ಸೆಟ್ಸ್ಗಳಿವು. ಆಯಿತಾ? ಸೆಟ್ 1, ಸೆಟ್ 2, ಸೆಟ್ 3 ಅನ್ನೋಕ್ಕಿಂತ ಲಕ್ಕಿ ಸೆಟ್ಸ್ ಅಂತ ಹೇಳ್ಬೋದು. ಏನು ಮೀನಿಂಗೇ ಇಲ್ಲಲ್ಲ ಅಲ್ಲಿ. ಎಲ್ಲ ಒಂದು ಆ ಮಗು ಏನಾದರೂ ಒಂದು 85-90% ತೆಗೆದುಬಿಡಿದ್ರೆ ರಾಂಗ್ ಜಡ್ಜ್ ಮಾಡೋದು. ನೀನು ಓದೇ ಇಲ್ಲ ಸರಿಗೆ, ನಿನ್ನ ಫ್ರೆಂಡ್ 95-96 ತೆಗೆದ, ಆ ಸೆಟ್ ಯಾರೂ ಕೇಳಲ್ಲ. ಆ ಸೆಟ್ 1 ಬಂದಿತ್ತು, ಸೆಟ್ 3 ಬಂದಿತ್ತು, ಸೆಟ್ 2 ಬಂದಿತ್ತು, ಅವೆಲ್ಲ ಕೇಳಲ್ಲ. ಒಟ್ಟು ಹುಡುಗ ಚೆನ್ನಾಗಿ ತೆಗೆದ ಕಂಪ್ಯಾರಿಸನ್ ಮಾಡೋದು. ಇದು ಪೇರೆಂಟ್ಸಲ್ಲೂ ನಡೀತಾ ಇದೆ, ಪೇರೆಂಟ್ಸ್ ರಿಲೇಟಿವ್ಸಲ್ಲೂ ನಡೀತದೆ, ಫ್ರೆಂಡ್ಸ್ಗಳಲ್ಲಿ ನಡೀತದೆ. ಆ ಮಗು ಸೈಕಾಲಜಿ ಎಷ್ಟು ಹಾಳಾಗತ್ತೆ ಅನ್ನೋದು ಯಾರೂ ಅರ್ಥ ಮಾಡ್ಕೊಂತಿಲ್ಲ. ಅದೇ ರೀತಿ ಬೇಸಿಕ್ ಸ್ಟ್ಯಾಂಡರ್ಡ್ ಅಂತೆ. ಆಯಿತಾ? ಆಯಿತು, ನೀವು ಬೇಸಿಕ್ ಆದರೂ ಮಾಡಿ, ಸ್ಟ್ಯಾಂಡರ್ಡ್ ಆದರೂ ಮಾಡಿರಿ ಮ್ಯಾಥಮೆಟಿಕ್ಸಲ್ಲಿ. ಆದರೆ ಫೈನಲಿ ರಿಸಲ್ಟ್ಸ್ ಬರುತ್ತಲ್ಲ, ಅಲ್ಲೇನಾದರೂ ನೀವು ಸ್ಟ್ಯಾಂಡರ್ಡ್ ತೆಗೆದವ್ರಿಗೆ ಏನು ಎಕ್ಸ್ಟ್ರಾ ಮಾರ್ಕ್ಸು ಅಥವಾ ಏನಾದರೂ ಕಾಂಪನ್ಸೇಷನ್ ಮಾರ್ಕ್ಸ್ ಏನಾದರೂ ಕೊಡ್ತೀನೇನೋ, ಅಲ್ಲೂ ಅಷ್ಟೇ 95-98 ಬೇಸಿಕ್ನವ್ರು ತೆಗೆದ್ರೆ, ಸ್ಟ್ಯಾಂಡರ್ಡ್ ಒಂದು 85-88-90 ತೆಗೆದ್ರೆ ಅಲ್ಲಿ ಕಷ್ಟದ ಪೇಪರ್ ಸ್ಟ್ಯಾಂಡರ್ಡ್ ಇದ್ದೇ ಇರೋದಂತ ಎಲ್ರಿಗೂ ಗೊತ್ತಿದ್ದಿದೆ. ಅದರಲ್ಲಿ ಮತ್ತೆ ಈ ಕಾಲೇಜ್ಗಳು ಬೇರೆ. ಕಾಲೇಜಲ್ಲಿ ನೀವು 90% ಎಬೋವ್ ತೆಗೆದ್ರೆ ನಿಮಗೆ ಫೀಸ್ ಕಡಿಮೆ, 30,000, 40,000, 50,000. ನೀವು 90ಕ್ಕಿಂತ ಕೆಳಗಡೆ ತೆಗೆದ್ರೆ ನಿಮ್ಮ ಫೀಸ್ ಜಾಸ್ತಿ. ಕಷ್ಟಪಡೋ ಮಕ್ಕಳು ಅಲ್ಲೂ ಕಷ್ಟಪಡ್ತಾರೆ, ಕೊನೆಗೆ ಪೇರೆಂಟ್ಸಿಗೂ ಕಷ್ಟ ಕೊಡುವಂಥ ಪಾಸಿಬಿಲಿಟಿ ಇರುತ್ತೆ. ಅವಕ್ಕೆ ಬರ್ಡನ್ ಆಗುತ್ತೆ ಮಕ್ಕಳಿಗೆ. ಇದು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಸಿ ಬಿ ಎಸ್ ಸಿನವ್ರು ಅರ್ಥ ಮಾಡ್ಕೋಬೇಕಾಗತ್ತೆ. ಈ ಸಿಸ್ಟಮೇ ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ಬೇಸಿಕ್ ಸ್ಟ್ಯಾಂಡರ್ಡ್ ಕಿತ್ತು ಬಿಸಾಕಬೇಕು. ಆಮೇಲೆ ಸೆಟ್ 1, ಸೆಟ್ 2, ಸೆಟ್ 3 ಒಳ್ಳೆಯದೇ, ಮೆಥಡ್ ಒಳ್ಳೆಯದೇ. ಆದರೆ ಆ ಕ್ವಶನ್ಸ್ನ ನೀವೇನು ಕೊಡ್ತಿರಲ್ಲ, ಆ ಕ್ವಶನ್ಸ್ ಎಲ್ಲರಿಗೂ ಒಂದೇ ಥರ ಇರಲಿ, ತಾರತಮ್ಯಗಳು ಬೇಡ. ಯಾಕಂದರೆ ಫೈನಲಿ ಒಬ್ಬ ಹುಡುಗಂಗೆ ರಾಂಗ್ ಜಡ್ಜ್ ಮಾಡೋದು, ಒಂದು ಹುಡುಗಿಗೆ ರಾಂಗ್ ಜಡ್ಜ್ ಮಾಡೋದು, ಅವು ಸೈಕಾಲಜಿಕಲ್ ಡಿಸ್ಟರ್ಬ್ ಆಗೋದು. ಎಷ್ಟು ಜನ ಸುಸೈಡ್ ಮಾಡ್ಕೊತಾವೆ ಮಕ್ಕಳು. ಆ ಸೈಕಾಲಜಿಕಲಿ ಯಾಕೆ ನೀವು ಡಿಸ್ಟರ್ಬ್ ಮಾಡ್ತಿದ್ದೀರಾ ಮಕ್ಕಳಿಗೆ? ಅವಕ್ಕೆ ಯಾಕೆ ಒತ್ತಡ ಕೊಡ್ತಿದ್ದೀರಾ? ನೀವು ಅಲ್ಲಿ ಸಿಸ್ಟಮಲ್ಲಿ ಒತ್ತಡ ಕೊಡ್ತಿದ್ದೀರಾ. ಆಯಿತಾ? ಕೊನೆಗೆ ಫೈನಲ್ಲಿ ಸಮಾಜದಲ್ಲೂ ಒದ್ದಾಡಬೇಕು. ಇದನ್ನು ಸೀರಿಯಸ್ಸಾಗಿ ಸರ್ಕಾರಗಳು ಯೋಚನೆ ಮಾಡಬೇಕಾಗತ್ತೆ. ಸ್ಟೇಟ್ ಗೌರ್ಮೆಂಟ್ ಲಿಬ್ರಲ್ಲಾಗಿ ಹೆಂಗೆ ಕೊಡ್ತಾರಲ್ಲ ಮಾರ್ಕ್ಸ್ಗಳನ್ನ, ಅದೇ ಥರ ಸಿ ಬಿ ಎಸ್ ಸಿ ಕೂಡ ಅಟ್ಲೀಸ್ಟ್ ಒಂದು ಸ್ಟ್ಯಾಂಡರ್ಡೈಸ್ಡ್ ಮಾಡಿದರೆ ಸಿ ಬಿ ಎಸ್ ಸಿನ ಎಲ್ಲರೂ ನಂಬ್ತಾರೆ. ಇಲ್ಲಾಂದರೆ ಸಿ ಬಿ ಎಸ್ ಸಿ ಕ್ಲಾಸಸ್ಗಳಿಗೆ ಸೇರ್ಸೋಕ್ಕೆ ಹೋಗಲ್ಲ, ಎಲ್ಲರೂ ಐ ಸಿ ಎಸ್ ಸಿಗೆ ಸೇರಿಸ್ತಾರೆ. ಅಂದರೆ ಸ್ಟೇಟ್ ಸಿಲೆಬಸ್ಸಿಗೆ ಸೇರ್ಸೋಕ್ಕೆ ಹೋಗ್ತಾರೆ ಮಕ್ಕಳಿಗೆ. ಇದ್ರ ಬಗ್ಗೆ ದೀರ್ಘವಾದ ಒಂದು ಆಲೋಚನೆ ಸರ್ಕಾರದ ಕೈಗೊಳ್ಳಬೇಕು.